ದ ಪಿಕಪ್ ಇದೊಂದು ಕಾಮಿಡಿ ಹೈಸ್ಟ್ ಸಿನಿಮಾ. ಸ್ವಲ್ಪ ವಲ್ಗರ್ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಕಾಮಿಡಿನ ಜನರೇಟ್ ಮಾಡಿದ್ದಾರೆ, ಎಸ್ಪೆಷಲಿ ಕನ್ನಡ ಡಬ್ಬಿಂಗ್ ಅಲ್ಲಿ. ಆ ಕಾಮಿಡಿ ಏನೋ ಚೆನ್ನಾಗಿ ವರ್ಕ್ ಆಯಿತು, ಬಟ್ ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ ಅಂಡ್ ನೋಡಕ್ಕೂ ಹೋಗ್ಬೇಡಿ. ಫ್ರೆಂಡ್ಸ್ ಜೊತೆ ಆದ್ರೆ ಆರಾಮಾಗಿ ಫನ್ ಮಾಡ್ಕೊಂಡು ನೋಡ್ಬೋದು. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರಜಲ್ ಅಂಡ್ ಟ್ರಾವಿಸ್ ಇವರಿಬ್ರು ಒಂದು ಹೈಸ್ಟ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಸೊ ಅದರಿಂದ ಅವರು ಆಚೆ ಹೇಗೆ ಬರ್ತಾರೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಇನ್ನು ಸಿನಿಮಾ ಸ್ಟಾರ್ಟಿಂಗ್ ಇಂದನೇ ಕ್ಯಾರೆಕ್ಟರ್ಸ್ ನ ಬಿಲ್ಡ್ ಮಾಡ್ತಾ ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ 10 ಮಿನಿಟ್ಸ್ ಅಲ್ಲೇ ಸ್ಟೋರಿಗೆ ಎಂಟ್ರಿ ಆಗ್ಬಿಡ್ತಾರೆ. ಅಲ್ಲಿಂದ ರಜಲ್ ಅಂಡ್ ಟ್ರಾವಿಸ್ಗೆ ಒಂದು ಸಿಚುಯೇಷನಲ್ ಸೀನ್ ನ ಇಟ್ಟು ಇಬ್ರು ಸೇರಿಸಿ ಇವರಿಬ್ರದ್ದು ಒಂದು ಜರ್ನಿನ ಕ್ರಿಯೇಟ್ ಮಾಡಿದ್ದಾರೆ. ಆ ಜರ್ನಿ ಕೊನೆವರೆಗೂ ಸಖತ್ತಾಗಿ ವರ್ಕ್ ಆಯ್ತು. ಅದರಲ್ಲೂ ಟ್ರಾವಿಸ್ ಕಾಮಿಡಿ ಮಾತ್ರ ಅವನ ಫೇಸ್ ಎಕ್ಸ್ಪ್ರೆಷನ್ ಹೆವಿ ನಗು ಬರ್ಸುತ್ತೆ. ಜೊತೆಗೆ ಆ ಡೈಲಾಗ್ ಡೆಲಿವರಿ ಅಂಡ್ ಟೈಮಿಂಗ್ ಮಾತ್ರ ಸಖತ್ತಾಗಿತ್ತು. ಬಟ್ ಇದೊಂದು ಲಾಜಿಕ್ಲೆಸ್ ಸಿನಿಮಾ ಅಂಡ್ ಕ್ರಿಂಜಿ ಸೀನ್ಸ್ ಗಳು ಸಹ ಇದಾವೆ. ಏನಿದ್ರು ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತೀನಿ ಅಂದ್ರೆ ಮಾತ್ರ ಈ ಮೂವಿ ಪಕ್ಕ ಎಂಟರ್ಟೈನ್ ಮಾಡುತ್ತೆ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಬರೋ ಚೇಸಿಂಗ್ ಸೀನ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗೂ ಫುಲ್ ಇಂಟ್ರೆಸ್ಟಿಂಗ್ ಜರ್ನಿ ಜೊತೆಗೆ ಕಾಮಿಡಿ ಸಹ ಇರುತ್ತೆ. ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಆಗಿ ಟ್ರಾವಿಸ್ ಅಂಡ್ ರಜಲ್ ಕಾಂಬಿನೇಷನ್ ಸೈಕಾಗಿ ವರ್ಕ್ ಆಯ್ತು. ಅಂಡ್ ಈ ಟೆಕ್ನಿಕಲ್ ವೈಸ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಚೇಸಿಂಗ್ ಸೀನ್ಸ್ ಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಸ್ಮೂತ್ ಆಗಿ ತೋರಿಸಿದ್ದು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯ್ತು. ಇನ್ನು ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ ಎಲ್ಲ ರಿಚ್ ಆಗಿದೆ. ಸೊ ಓವರ್ ಆಲ್ ಇದೊಂದು ಡೀಸೆಂಟ್ ಸಿನಿಮಾ, ಒನ್ ಟೈಮ್ ವಾಚ್ ಅಷ್ಟೇ. ಫ್ರೆಂಡ್ಸ್ ಗಳ ಜೊತೆ ನೋಡಕ್ಕೆ ಒಂದೊಳ್ಳೆ ಕಾಮಿಡಿ ಮೂವಿ ಬೇಕು ಅಂದ್ರೆ ಮಾತ್ರ ಈ ಮೂವಿನ ಟ್ರೈ ಮಾಡಿ, ಪಕ್ಕ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಆದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ನೋಡಿ ಅಷ್ಟೇ. ಬಟ್ ಫ್ಯಾಮಿಲಿ ಜೊತೆ ಮಾತ್ರ ನೋಡಕ್ ಹೋಗ್ಬಿಡಿ, ಯಾಕಂದ್ರೆ ಅಡಲ್ಟ್ ಸೀನ್ಸ್ ಇಲ್ಲ ಅಂದ್ರೂ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಕಾಮಿಡಿನ ಜನರೇಟ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಜೊತೆ ನೋಡೋಕ್ಕಾಗಲ್ಲ. ಅಂಡ್ ಈ ಮೂವಿ ನಿಮ್ಗೆ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಕನ್ನಡ ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 6. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.